ರಾಹುಲ್ ಗಾಂಧಿ ಅವರಲ್ಲಿ ಸುಮ್ಮನೆ ಮಾತಾಡೋಂಗಿಲ್ಲ ಇನ್ನೊಬ್ರಾಗ. ಇವತ್ತು ಅವ್ರು ಒತ್ತಡ ತಂದ್ರು ಅಂತೇಳಿ ನಿಮಗೂ ಗೊತ್ತದ. ಇವತ್ತು ಮೋದಿಯವರು ಇವತ್ತೇನಪ್ಪ ಅಂತ ರಿಸರ್ವೇಷನ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅದೇ ಕಾಲಕ್ಕೆ ಜಾತಿಯ ಸಮೀಕ್ಷೆ ಮಾಡ್ತಂತ ಮಾತಾಡಲಿಕ್ಕಿದ್ದಾರೆ. ಎಷ್ಟು ಕೆಲಸ ಆಗ್ಲಿಕ್ಕಿದ್ದಾವ. ಅದ್ರ ಜೊತೆ ನೀವು ಇನ್ನಷ್ಟು ಕೈ ಜೋಡಿಸಿದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ ಮುಂದಿನ ಅಧಿಕಾರ ಹಿಡಿದು ಎರಡು ಮಾತೇ ಇಲ್ಲ. ಈಗಾಗಲೇ ಬಿಹಾರದಲ್ಲೇ ವಿಪ್ಲವ ನಡೀತಾ ಇದೆ, ಬದಲಾವಣೆ ನಡೀತಾ ಇದೆ. ಅದಕ್ಕೆ ನಿತೀಶ್ ಅವ್ರು ಮುಂದೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನೀವು ಕೂಡ್ರಿ, ರಾಷ್ಟ್ರ ನಾಯಕರಾಗಿರಿ. ಯು ಹ್ಯಾವ್ ದ ಇಂಗ್ಲೀಷ್, ಯು ಹ್ಯಾವ್ ದ ಹಿಂದಿ, ಯು ಹ್ಯಾವ್ ವೆಲ್ ಟಾಕೆಟರ್, ಯು ಹ್ಯಾವ್ ದ ವೆಲ್ ಸೌತ್ ಇಂಡಿಯನ್ ಲೀಡರ್. ದೇರ್ ಇಸ್ ನೋ ಡೌಟ್. ನಾನು ಅತ್ಯಂತ ಖಂಡಿತವಾಗಿ ನಿಮ್ಮ ಬದಲ ಮಾತಾಡೋಂಥ ಒಂದು ನನಗೆ ಸ್ಫೂರ್ತಿ ಬಂದದಕ್ಕೆ ಮಾತಾಡಿದ್ದೀನಿ. ನೀವು ಇದನ್ನು ಲೈಕ್ ಮಾಡಿರಿ ಬಿಡ್ರಿ, ಆ ಮಾತು ಬೇರೆ. ಅದು ಒಳ್ಳೆಯ ನಾಯಕರಾಗಿದ್ದೀರಿ, ಭಾಳ ಸಂತೋಷ ವಿಷಯ. ತ್ಯಾಗ ಯೋಗ್ಯರಿಗೆ ಮಾಡಿರಿ, ತ್ಯಾಗ ಅಂತಲ್ಲ ಇದು, ಪಕ್ಷ ಉಳಿಸ್ರಿ. ಯಾಕಂದ್ರೆ ಇವತ್ತು RSS ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ. ಅದ್ರ ಬಗ್ಗೆ ಹೌದಪ್ಪ ಏನೋ ಆಗ್ತದೆ ಅಂತೇಳಿ. ಅದು ಸ್ವದೇಶಿ ಮೂವ್ಮೆಂಟ್ ಆಗಲಿಲ್ಲ, ಮತ್ತೊಂದು ಆಗಲಿಲ್ಲ. ನಿನ್ನೇನು ಹಳೆ ಕಾಂಗ್ರೆಸ್ ಇತ್ತಲ್ಲ, ಹಳೆ ಕಾಂಗ್ರೆಸ್ ಇತ್ತು, ಹೊಸ ಕಾಂಗ್ರೆಸ್ ಅಷ್ಟು. ಅದ್ಬಿಟ್ಟು ಮತ್ತೇನು ಇಲ್ಲ ಅನ್ನೋಂಗೆ ಆಗಿ ಹೋಗ್ಬಿಟ್ಟದೆ ಇವತ್ತು. ಯಾಕಂದ್ರೆ ದುಡ್ಡಿದ್ದವ್ರಿಗೆ ಮತ್ತೊಬ್ರಿಗೆ ಕೆಟ್ಟ ಅಧಿಕಾರ, ಅದು ಪಾರ್ಟಿ ಹೊಡ್ಕೊಂಡು ಯಾರು ಬರ್ತಾರೆ ಅವ್ರಿಗೆ ಅಧಿಕಾರ. ನೀವೇನು ಮಾಡಿದ್ರಿ ಇತಿಹಾಸದಲ್ಲಿ ಕಾಂಗ್ರೆಸ್ಸಿಗರು ಅದು ಪಾಪ ಇವತ್ತು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಹೊಸ ಕಾಂಗ್ರೆಸ್ ಕಟ್ಟಲಿಕ್ಕೆ ಹೊರಡಿದ್ರಿ, ಇದು ನಿಮಗೆ ಯಶಸ್ವಿ ಆಗ್ತದೆ. ಏನಂತೀರಿ DK ಶಿವಕುಮಾರ್ ಅವರ? ಏನಂತೀರಿ ಅವ್ರ ಬೆಂಬಲಿಗರ? ಏನಂತೀರಿ ಅವ್ರ ಪ್ರೀತಿಯ ವ್ಯಕ್ತಿಗಳ? ಏನಂತೀರಿ ಕರ್ನಾಟಕ ಜನ? ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಎಸ್ 16 ನ್ಯೂಸ್ ಅಥವಾ ಸತ್ಯ ಕೈಗೊಂಡು ವಂದನೆಗಳು.